ಜೈ ರಾಮ್. ರಾಮ್ ರಾಮ್ ಭಗವಾನ್ ದಾಸ್. ಬಾ ಇಲ್ಲಿ ಕುಂದ್ರು ಬಾಪ. ವಾ ಭಗವಾನ್, ಮಗನ ಮದುವೆ ಬಹಳ ಧೂಮ್ಧಾಮ್ದಿಂದ ಮಾಡಿದ್ದಿ, ಬಹಳ ಖರ್ಚು ಮಾಡಿದ್ದಿ, ಅಷ್ಟೊಂದು ಸಾಲ ಎಲ್ಲ ಹೇಗ್ ತೀರಿಸ್ತಿ? ನೋಡ್ಬಾ ಭಗವಾನ್ ದಾಸ್, ಇರೋ ಒಬ್ಬ ಮಗ ಅದ, ಮತ್ತ ಅವನ್ ಹೇಳ ಬಾಯ್. ಹಾ ಹೇಳಿ. ನೋಡ್ಶ, ನನಗಂದ್ರು ನಿನಗ್ ವಯಸ್ಸಾಗೈತಪ್ಪ, ನಿನಗಿನ್ನ ವಜ್ಜೆ ಸಾಮಾನ ಎತ್ತಕ್ ಆಗಂಗಿಲ್ಲ ಅಂತಂದ್ರು. ಎಷ್ಟು ಕೇಳ್ಕೊಂಡೆ ಶಾರದಾ, ಕಾಲ್ ಮುಗದೆ, ಆದ್ರೆ ಒಂದು ಮಾತು ಕೇಳಿಲ್ಲ. ತೆಗೆದ ರೀ, ನೀವು ತ್ರಾಸ್ ಮಾಡ್ಕೋಬೇಡ. ನಿಮ್ ಒಂದ್ ಚರ್ಗಿ ನೀರ್ ತಾ. ಒಂದ್ ಗ್ಲಾಸ್ ನೀರ್ ತಗೊಂಡ್ಬರ್ತೀರಿ? ಒಂದ್ ಚರ್ಗಿ ತಾ. ದಿನಾಂಕ 10,000 ರೂಪಾಯಿಗಾಗಿ ಮಗ ಅಪ್ಪನನ್ನೇ ಕೋಲೆ ಮಾಡಿದ. ಕೋಲೆ ಕೋಲೆ ಕೊಲೆ? ನೀವೇ ಕಟ್ಟಾಕತ್ತೀರಿ? ನಿಮ್ ಕಡೆ ಒಂದ್ 100 ಪೈಸೆ ಇದ್ದಿಲ್ಲ. ಇರುವುದು ಒಂದು ಗುಡಿಸಲು ಐತೆ, ಅದ್ರೊಳಗ ನೋಡ್ರಿ ಎಲ್ಲಿ ನೋಡ್ರಿ ತೂತದ ಮಳಿ ಬರ್ತದ್ರ ಸೋರ್ತೈತಿ. ನೀವೇ ಯಾಕೆ ತ್ರಾಸ ಮಾಡ್ಕೋಕತ್ತೀರಿ? ಏನ್ ಶಾರದಾ, ಬಡತನ ಮಜಾಕ್ ಮಾಡ್ತೇನೆ ರೀ. ನಿಮ್ಗ್ ಗೊತ್ತೈತ್ರಿ, ನಮ್ ಶ್ರವಣ್ ನನ್ ಮಗ ಎಷ್ಟು ಓದೇನ್ರಿ, ಎಷ್ಟು ವಿದ್ಯಾಭ್ಯಾಸ ಓದಾತನಂದ್ರ ಒಂದ್ ದಿನ ಅವನ್ ಹೆಸರ ನ್ಯೂಸ್ ಪೇಪರ್ನ್ಯಾಗ ಬರ್ತೈತ್ರಿ. ಅವಾಗ ಮಂದಿ ಮಾತಾಡ್ತೈತಿ, ಅಲ್ಲಿ ನೋಡಲ್ಲಿ ಶ್ರವಣನ ತಾಯಿ ಹೊಂಟಳು, ಅಲ್ಲಿ ನೋಡಲ್ಲಿ ಶ್ರವಣನ ತಂದೆ ಹೊಂಟನು ಅಂತ ಅನ್ಸೈತ್ರಿ. ಆ ದಿನ ಬಂತಂದ್ರ ಎಷ್ಟು ಖುಷಿ ಕುಣಿದಾಡ್ತಿ ನೋಡ್ರಿ. ಅರೇ ಉಚ್ಚಿ ಬಾಯ್ ಅಂದ್ರಿ ನಮ್ಮ ಮಗ ಎಷ್ಟು ಓದ್ಯಾನು ನೋಡ್ ಶಾರದಾ, ನಾರ ಅನ್ಪಡ್. ಅದ ನ್ಯೂಸ್ ಪೇಪರ್ದಾಗ ಕೂಡ್ಸಿ ಓದ್ತೀನಿ. ಆದ್ರೆ ಇಷ್ಟ ಮಾತ್ರ ಗೊತ್ತೈತಿ, 20-22 ವರ್ಷದಿಂದ ಓದಾಕತ್ತಾನಂದ್ರ ದೊಡ್ಡ ವಿದ್ಯಾಭ್ಯಾಸ ಮಾಡತ್ತಿರ್ಬೇಕು. ಒಂದ್ ಹೇಳಿ ಶಾರದಾ, ನಮ್ ಮಗ ಕೆಟ್ಟ ಚಟ ಒಂದಿಲ್ಲ ನೋಡ್, ಸಂಪನ್ನ ಕರೆಕ್ಟ್ ಹೇಳಿದ್ರು ನೋಡ್ರಿ. ನಮ್ ಮಗ ಅಂತೂ ಒಂದ್ ಕೆಟ್ಟ ಸಂಘಟನೆಗೆ ಸೇರಿ ನೋಡ್ರಿ. ಇಂಥ ಮಗ ಯಾರಿಗ್ ಸಿಗ್ತಾನ್ರಿ ಹೇಳ್ರಿ? ಈ ಜಗತ್ತಿನ್ಯಾಗ ಇಂಥ ಮಗ ಎಲ್ಲಿ ಸಿಗ್ತಾನ ಹೇಳ್ರಿ? ಸೊಸಿ, ಓ ಸೊಸಿ, ಏನಾಯ್ತವ? ಇಡೀ ದಿನ ಮನೆಯ ಕೆಲಸ ಮಾಡುವುದು ನನಗೆ ನಿಗುವುದಿಲ್ಲ. ನಿಮ್ಮಿಬ್ಬರ ಮುದುಕ ಮುದುಕಿಯನ್ನು ನೋಡುವುದು ನನಗೆ ಆಗುವುದಿಲ್ಲ. ಅರೇ ಅವ್ವ, ಅವಳು ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ಸ್ವಲ್ಪ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನು ಆಗುದಿಲ್ಲ. ಮತ್ತೆ ಅಪ್ಪ, ನೀವು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ ಇನ್ನು? ಕೆಲಸಕ್ಕೆ ಹೋಗುವುದರಿಂದ ಫ್ರೀ ರೊಟ್ಟಿ ಸಿಗುವುದಿಲ್ಲ. ಏನು ಕೆಲ್ಸಕ್ಕೆ ಹೋಗುದಿಲ್ಲ? ಕೆಲ್ಸಕ್ಕೆ ಹೋಗುದಿಲ್ಲ ಅಂದ್ರೆ ಮನೆ ಖರ್ಚೆಲ್ಲ ಹೆಂಗ್ ನಡೆಯೋದು? ನನ್ ವಿದ್ಯಾಭ್ಯಾಸ ಹೆಂಗ್ ಹೋಗುದು? ಇವರಲ್ಲಿ ಎಲ್ಲ ಇಲ್ಲೇ ನಿಂತು ಬಿಡುತ್ತದೆ. ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು. ಇವರಲ್ಲಿ ಕೆಲಸಕ್ಕೆ ಹೋಗುತ್ತಾರೆ, ಇಡೀ ದಿನ ಮನೆಯಲ್ಲೇ ಇರುತ್ತಾರೆ. ನನ್ ವಿದ್ಯಾಭ್ಯಾಸ ಹೆಂಗ್ ಹೋಗುದು? ಇವರಲ್ಲಿ ಎಲ್ಲ ಇಲ್ಲೇ ನಿಂತು ಬಿಡುತ್ತದೆ. ನೀವು ಕೆಲ್ಸಕ್ಕೆ ಹೋಗ್ಲೇಬೇಕು. ಇವರಲ್ಲಿ ಕೆಲಸಕ್ಕೆ ಹೋಗುತ್ತಾರೆ, ಇಡೀ ದಿನ ಮನೆಯಲ್ಲೇ ಇರುತ್ತಾರೆ. ಇಲ್ಲಿ ಬಿಡಿಸಾರ ನೋಡ್ರಿ. ನಮ್ಮ ಮನೆಯ ತಾನೆ ಒಂದ್ 2 ಸಿಟ್ನ್ಯಾಗ ಮಾತಾಡಿದ, ಏನ್ ತಪ್ಪದು? ಇಲ್ಲಿ ಸಮಾಧಾನ ಮಾಡ್ಕೊ. ಇರ್ಲಿ ನಾವಂತೂ ಅವ್ವ ಅಪ್ಪಗಳ ಭಗವಂತದಿಂದ ಬಂದಂತ ಫ್ರೀ ಸೇವಕರವರಿಗೆ ಇರ್ಲಿ ಬಿಡು. ಇವತ್ತೆಲ್ಲಾದ್ರೂ ಹೋಗಿ ಒಂದ್ ಕೆಲ್ಸ ಹುಡುಕ್ತೀನಿ. ಇರ್ಲಿ ಬಿಡು, ಸಮಾಧಾನ ಮಾಡಿ. ಸಾಹೇಬ್ರ,
ಒಂದ್ ಕೆಲ್ಸ ಕೊಡ್ರಿ. ಕೊಡುದಿಲ್ಲ. ಏ ಸಾಹೇಬ್ರ, ನೀವು ಕೆಲ್ಸ ಕೊಟ್ರ ನನ್ ಮನಿ ನಡೀತೈತ್ರಿ ಸಾಹೇಬ್ರ. ಕೊಡ್ರಿಲ್ಲ ಸಾಹೇಬ್ರ. ಈ ಸಾಮಾನ್ಯ ಎತ್ತಂದ್ರಿ ಸರ್. ಇದು ವಯಸ್ಸಾದವ್ರ ಕೆಲಸ, ಇದೆಲ್ಲ ನಿಮ್ಗೆಲ್ಲ ಬರೋದಿಲ್ಲ. ಸಾಹೇಬ್ರ ನಾ ಎತ್ತೀನಿ ಸರ್. ಓಕೆ ಓಕೆ, ಎತ್ತು ಅದನ್ನ ನೋಡ್ಕೊಂಡು ಎತ್ತು, ಬಹಳ ವಜನ್ ಇದೆ. ಆಯ್ತಾಯ್ತು ಸರ್. ಏ ಬಿಡಿಸೇ ಬಿಟ್ಟಲ್ಲ, ನಿನ್ಗೆ ಹೇಳಿದ್ನಲ್ಲ ನಾನು ಬಹಳ ವಜನ್ ಇದೆ ಅಂತ. ಬ್ಯಾಗ್ ಜಿಪ್ ಓಪನ್ ಇದೆ, ನೀ ಕಳ್ತನ ಮಾಡ್ತೀಯ? ಸಾಹೇಬ್ರ ನಾ ಬಡವ್ರು ಇರ್ಬೋದ್ರಿ, ಆದ್ರೆ ಕಳ್ಳನ್ ಮಾತ್ರ ಅಲ್ಲ ಸಾಹೇಬ್ರ. ಅಚ್ಚ, ಇವನು ನಿನ್ ಮಗ ಏನೋ ಎಲ್ಲ ರಕ್ತದಲ್ಲೇ ಪ್ರಾಬ್ಲಮ್ ಇದೆ. ಅಪ್ಪ ಕಳ್ಳಂದ್ರೆ ಮಗಾನು ಕಳ್ಳನೆ, ಅಪ್ಪ ಕುಡ್ಕಂದ್ರೆ ಮಗಾನು ಕುಡ್ಕನೆ. ನನ್ ಮಗನಿಗೆ ಏನ್ ಅನ್ಬ್ಯಾಡ್ರಿ, ದೊಡ್ಡ ವಿದ್ಯಾಭ್ಯಾಸ ಮಾಡತ್ತನ್ರಿ ಅವ. ನನಗಿನ್ನ ಏನ್ರಿ ಅಂದ್ರಿ, ಅವ್ನ ಏನ್ ಅನ್ಬ್ಯಾಡ್ರಿ ಸಾಹೇಬ್ರ. ಇವನ್ ಎಂದಿಗೂ ಸ್ಕೂಲ್ಗೆ ಹೋಗಿಲ್ಲ. ಇವನು ನಂಬರ್ 1 ಗುಂಡ. ಇವನು ಏನ್ ಮಾತಾಡ್ತೀರಿ ಸಾಹೇಬ್ರ? ಇವನ್ ನಂಬರ್ 1 ಗುಂಡ ಅಂತ, ಕಳ್ಳ ಅಂತ ಪೊಲೀಸ್ನವ್ರು ಎಂದೋ ಹಿಡ್ಕೊಂಡ್ ಹೋಗಿದ್ರ ಅವನ್ನ. ನಡಿ 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 ನಡಿ. ಶ್ರವಣ ಮಾತಾಡು, ಶ್ರವಣ ಮಾತಾಡು. ಶ್ರವಣ ಮಗ ಬರ್ತೇನೋ, ತಡಿಪ್ಪ ಬಿಸಿಲೈತಿ, ನೀನು ಒಂದ್ ಗ್ಲಾಸ್ ನೀರ್ ತಗೊಂಡ್ಬರ್ತೇನೆ. ಮಗ ಮಗ ತಗೋಪ್ಪ ನೀರ. ಶ್ರವಣ ಯಾಕೆ ಮಾಡ್ತಾ ಇದೆಯೋ? ಶ್ರವಣ ಶ್ರವಣ ಯಾಕೆ ಮಾಡ್ತಾ ಇವತ್ತ? ರೀ ರೀ ಏನಾಗೈತ್ರಿ ನಮ್ ಶ್ರವಣ್ಗ? ಹಿಂಗ್ಯಾಕ್ ಮಾತಾಡಕತ್ತೇನಿ ಇವತ್ತ? ಯಾರೇನೋ ರೀ ನಮ್ ಮಣಿಗೆ ದೃಷ್ಟಿ ಹಾಕ್ಯಾರ, ಯಾರೋ ಏನೋ ಮಾಡ್ಸ್ಯಾರ. ನಮ್ ಮಣಿ ಎಟ್ ನಗ್ತಾ ಇದ್ರಿ. ನನ್ ಮಗಗ್ ಏನಾಗೈತಿ ಯಾಕಳ್ರಿ? ನನ್ ಮಣಿ ಇವತ್ತು ಹಿಂಗ್ಯಾಕ ಆಗೈತಿ ರೀ? ನೀವ್ರಿ ಹೇಳ್ರಿ, ನನ್ ಮಗ ಯಾಕೆ ಹಿಂಗ್ ಮಾಡತ್ತಾನು? ಏನ್ ಮಾತಾಡ್ತಾನ? ಯಾ ಬಾಯಿಲಾರ ಮಾತಾಡ್ತಾನವ? ಯಾಕ್ರಿ ಏನಾಗೈತೆ? ಇವ ಓದಿದ್ರಿ ನಮ್ ಮಗ, ಇವನ್ ಮೇಲೆ ಕಲಿಸಿಟ್ಟಿವ್ರಿ ನಾವ. ಇವ್ ಓದಿ ದೊಡ್ಡ ಆಫೀಸರ್ ಆಗ್ತಾನು, ನ್ಯೂಸ್ ಪೇಪರ್ ನಾಗ ಬರ್ತೈತಿ, ದೊಡ್ಡ ಶಾಲೆ ಆಗ್ತಾನ. ಇವನಿಂದ ನಮ್ ಭವಿಷ್ಯ ಉಜ್ವಲ ಆಗೋದೈತಿ. ಇವನ್ ಮೇಲೆ ಭರವಸೆ ಇಟ್ಟು ಯಾಕ್ರಿ ನನ್ ಮಗನ್ನ ಹಿಂಗ್ಯಾಕ್ ಮಾತಾಡಕತ್ತೀವ್ರಿ? ಏನಾಗೈತ್ರಿ? ಶಾರದಾ ಏನ್ ಹೇಳಿನ? ನಮ್ ಮಗ ಅಂತ ಹೇಳಿ ಬಡ್ಕೋತಿದ್ವಿ, ಹೇಳ್ಕೋತಿದ್ವಿ ಊರ್ ತುಂಬಾ. ನಮ್ ಮಗ ದೊಡ್ಡ ವಿದ್ಯಾಭ್ಯಾಸ ಮಾಡತಾನಂತ ಕನಸ್ ಕಾಣತಿದ್ವಿ. ಕನಸೆಲ್ಲ ನುಚ್ಚು ನೂರ್ ಮಾಡಿದ. ಶಾಲಿ ಮಾರಿ ನೋಡಿಲ್ಲವ. ನಾ ಕಳ್ಸಿಟ್ಟಿರೋ ಸಂಪತ್ತು ಎಲ್ಲ ಜೂ ಶೆರೆಯೊಳಗ ಕಳೆದು ಹೋಗ್ಬಿಟ್ಟ. ಹಂಗ್ ಬಡಿಬೇಡ್ರಿ. ನಾ ಏನ್ ಮಾಡಿದೆ? ಎಲ್ಲಾರ ಗೊತ್ತಿಲ್ಲ, ನನ್ಗೂ ಆಸೆ ಇರೋದಿಲ್ಲ. ನಾನು ಎಲ್ಲಾರ ಜೊತೆ ತಿರ್ಗಾಡ್ಬೇಕು, ಎಲ್ಲಾರ ಜೊತೆ ಒಳ್ಳೆ ಬಟ್ಟೆ ಹಾಕ್ಬೇಕು, ಒಳ್ಳೆ ಗಮನ ಇರ್ರಿ ನಿನಗ, ಮಾತಿಗೆ ಬಿಗಿ ಇರ್ರಿ ನಿನಗ. ನಾಚಿಕೆ ಬರೋದಿಲ್ಲ, ಏನ್ ಮಾತಾಡಕತ್ತಿ ಅಂತ? ಹಸುವನ್ನ ಮನೇಲಿ ಇಟ್ಕೊಳ್ಬಾರ್ದು. ಶ್ರವಣ ತಿನ್ನಂಗಿಲ್ಲ, ನೀನ್ ಏನ್ ಮಾತಾಡ್ತಿ ಅವ್ವ ಅಪ್ಪನ ಜೊತೆ ಅಂತ? ನೀನು ಮಾತಾಡ್ಬೇಡವ, ಅವ್ ಮನೆ ಬಿಟ್ಟು ಹೋಗ್ಬೇಕು ಅಷ್ಟ. ಏನ್ ಮಗ ಈ ವಯಸ್ಸಿನಲ್ಲ ಎಲ್ಲಿ ಹೋಗ್ಲಪ್ಪ? ನನಗೆ ಮನೆ ಬಿಟ್ಟು ಹೋಗಂತೀಯಲ್ಲ? ಇಲ್ಲಿಂದ ಇಷ್ಟು ದೊಡ್ಡವನಾಗಿ ಮಾಡಿ ನನಗೆ ಮನೆ ಬಿಟ್ಟು ಹೋಗಂತೀಯ? ನನಗೇನು ಹೇಳ್ಬೇಡ, ನಿಮ್ ವ್ಯವಸ್ಥೆ ಬೇರೆ ಕಡೆ ನೋಡ್ಕೋ. ರೀ ಹೋಗ್ಬೇಡ್ರಿ, ನನ್ ಬಿಟ್ಟು ಹೋಗ್ಬೇಡ್ರಿ. ನಾ ಎಲ್ಲಿ ಹೋಗ್ಲಿ ಹೇಳ್ರಿ? ರೀ ನನ್ ಬಿಟ್ಟು ಹೋಗ್ಬೇಡ್ರಿ, ನನ್ ಬಿಟ್ಟು ಹೇಗಿರ್ಲಿ ಹೇಳ್ರಿ? ರೀ ಬಿಡು ಶಾರದಾ, ಬಿಡು. ಭಗವಾನ್ ದಾಸ್, ಅರೇ ಓ ಭಗವಾನ್ ದಾಸ್, ಸತ್ತಿದ್ದಾನೆ. ಅವನು ನನ್ನ ಹತ್ರ ಸಾಲ ಇಟ್ಕೊಂಡಿದ್ದಾನೆ, ಅದನ್ನೆಲ್ಲ ಹೇಗ್ ತೀರಿಸ್ತೀರಿ? ಯಾರು ತಗೊಂಡಿದಾರೋ ಅವ್ರನ್ನೇ ಕೇಳಿ. ಹೌದು, ಅವ್ರನ್ನೇ ನಾ ಕೇಳ್ತೀನಿ. ನೀವ್ ಇಲ್ಲಿಂದ ಹೊರಗಡೆ ಬೆಳೆದ್ರಿ. ನೀವು ಇಲ್ಲಿ ಕಾಣಿಸ್ಬೇಡ್ರಿ. ಇಲ್ಲಿ ಎಲ್ಲಾದ್ರೂ ಕಾಣಿಸಿದ್ರೆ ನಿಮ್ ಕಾಲು ಮುರಿದ್ ಬಿಡ್ತೀನಿ. ಹಂಗ ಅನ್ಬೇಡ್ರಿ, ನಾವ್ ಈಗ ಎಲ್ಲಿ ಹೋಗೋದು? ನೀವ್ ಏನಾದ್ರೂ ಮಾಡ್ಕೊಳ್ರಿ, ಆದ್ರೆ ಈ ಮನಿ ಬಿಟ್ಟು ಹೋಗ್ರಿ.
ಸೊಸೆ ಸೊಸೆ ಮೇನಕ ಎಲ್ಲಿ ಹೊಂಟಿದೀಯೇ? ನನ್ನ ಅಪ್ಪನ ಮನೆಗೆ ಹೊಂಟಿದ್ದೇನೆ. ಮದುವೆ ಆದ್ಮೇಲೆ ಇದೇ ನಿನ್ನ ಮನೆ, ಇದೇ ನಿನ್ನ ಸರ್ವಸ್ವ. ಎಲ್ಲಿ ಹೋಗ್ತಾ ಇದೆಯೇ? ಮನೆ ಎಲ್ಲಿದೆ? ಮನೆ ಕೆಲಸಕ್ಕೆ ಹೋಗುವುದಿಲ್ಲ, ಮನೆಯೂ ಇಲ್ಲ. ಊಟ ಮಾತ್ರ ಹೇಗೆ ಮಾಡುವುದು? ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೇನೆ. ಮೇನಕ ಹೋಗ್ಬೇಡ, ಮೇನಕ ಹೋಗ್ಬೇಡ, ಹೋಗ್ಬೇಡ ಮೇನಕ, ಹೋಗ್ಬೇಡ. ಅಮ್ಮ, ನಾವಿನ್ ಎಲ್ಲಿ ಹೋಗೋದು? ಏನ್ ತಿನ್ನೋದು? ಮಗ ನೀನ್ ಚಿಂತೆ ಮಾಡ್ಬೇಡ, ನಾನೇನ್ ದುಡಿದು ನೀನು ಸಾಕ್ತೆ, ನೀ ಏನೋ ಯೋಚನೆ ಮಾಡಕ್ ಹೋಗ್ಬೇಡ. ನೀ ಹೆಂಗಮ್ಮ? ನಾ ಮನೆ ಮನೆಗೆ ಹೋಗಿ ಪಾತ್ರೆ ಉಜ್ಜುತ್ತೇನೆ, ಬಟ್ಟೆ ಒಗಿತೇನೆ, ಮನೆಗೆ ಹೋಗಿ ಕೆಲಸ ಮಾಡ್ತೇನೆ. ಖರೆ ನಾ ಸಾಕ್ತೇನೆ, ಮನೆಗೆ ನಾ ದುಡ್ಡು ತಗೊಂಡ್ಬರ್ತೇನೆ, ನಿನ್ ಹೊಟ್ಟೆ ತುಂಬಿಸ್ತೇನೆ ಮಗ. ಅಕ್ಕೋರ ಅಣ್ಣೋರ ಒಂದ್ ಕೆಲ್ಸ ಕೊಡ್ರಿ, ಅಕ್ಕೋರ ಅಣ್ಣೋರ ಒಂದ್ ಕೆಲ್ಸ ಕೊಡ್ರಿ. ಹಂಗ್ ಮಾಡ್ಬೇಡ್ರಿ, ಕೆಲ್ಸ ಕೊಡ್. ನನಗ್ ಕೆಲ್ಸ ಬೇಡಿಲ್ರಿ, ನನಗ್ ಭಿಕ್ಷೆ ಬೇಡಿಲ್ರಿ. ದೇವ್ರ ಹೆಸರಲ್ಲಾದ್ರೂ ₹1 ಹೆಚ್ಚು ಕೊಡ್ರಿ. ನನ್ನ ಮಗನ ಹೊಟ್ಟೆ ತುಂಬಬೇಕು, ಮಗನ ಸಾಕ್ಬೇಕು, ಹೆಚ್ಚು ಕೊಡ್ರಿ. ದೇವ್ರ ಹೆಸರಿಂದ ₹1 ಹೆಚ್ಚು ಕೊಡ್ರಿ ನನಗ. ಇವತ್ತು ದುಡ್ಡು ಬಾಳ ಸೇರ್ಯಾವ, ನನ್ನ ಮಗನ ಹೊಟ್ಟಿ ತುಂಬಾ ಊಟ ಮಾಡಿಸ್ಬೋದು. ತಗೊಂಡ್ ಹೋಗ್ತೀನಿ ನಮ್ಮ ಮನಿ. ಮಗ 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 ಶ್ರವಣ, ನಾನೇನ್ ಊಟ ತಂದೇನೋ? ಇಷ್ಟ ಊಟ? ಮಗ ಇವತ್ತು ಇಷ್ಟ ಸಿಕ್ತು. ನಮ್ಗೆ ಇಷ್ಟು ಹೊಟ್ಟೆಗೆ ತುಂಬುದಿಲ್ಲಲ್ಲ. ಮಗ ಏನ್ ಮಾಡಿ, ಇವತ್ತು ಇಷ್ಟೇ ಇತ್ತು. ಇರೋದ್ ಚೂರ್ ದುಡ್ಡು ಉಳಿಸೇನ್ ಮಗ, ನಾಳೆ ಬರ್ತೈತದ ನಮ್ ಹೊಟ್ಟಿಗೆ. ನಮಗೂ ಸ್ವಲ್ಪ ಕೊಡಮ್ಮ. ಬೇಡ ಮಗ, ಈಗ ಮಗ ಏನ್ ಮಾಡುದು? ಇಷ್ಟ ದುಡ್ಡು ಸಿಕ್ಕಿತ್ತು, ಇಷ್ಟ ದುಡ್ಡು ಸಿಕ್ಕಿತ್ ಮಗ. ಏನ್ ಮಾಡಿ? ಭಗವಂತನಿಗೆ 2 ಕಣ್ ತೆಗ್ದಿದ್ರ ಭಿಕ್ಷೆಯಲ್ಲಿ ಜಾಸ್ತಿ ಹಾಕ್ತಿದ್ರು ಕುರುಡ ಅಂತ ಹೇಳಿ. ಸರಿ ಏನ್ ಮಾಡೋದು ಮಗ? 2 ಕಣ್ ಕೊಟ್ಟಾನು, ಸ್ವಲ್ಪ ಭಿಕ್ಷೆ ಹಾಕಿ ಹೋಗ್ತಾನ ಮಗ. ಇರೋದೊಂದ್ ಚೂರ್ ಐತಿ, ನಾಳೆ ಬರ್ತೈತೆ. ಈಗ ಕೊಡಮ್ಮ. ಬ್ಯಾಡ್ ಮಗ, ಬ್ಯಾಡ್, ನಾಳೆ ಬರ್ತೈತೆ ಮಗ. ಬೇಡ, ಒಯ್ಬೇಡ ನಿನ್ನ. ಬ್ಯಾಡ್ ಮಗ, ಬ್ಯಾಡ್ ಮಗ, ಮಗ ಬ್ಯಾಡ. ದೇವ್ರ ನನ್ ಯಾಕೆ ಕುರುಡು ಮಾಡಿಲ್ಲ? ದೇವ್ರ ಯಾಕೆ ನನಗೆ 2 ಕಣ್ ಕೊಟ್ಟಾನು? ಇವ್ 2 ಕಣ್ ತೆಗ್ದಿದ್ರೆ ನನ್ನ ಮಗನ ಹೊಟ್ಟಿ ತುಂಬಾ ಊಟ ಮಾಡಿಸ್ತಿದ್ದಲ್ಲ. ಇವ್ 2 ಕಣ್ ಯಾಕೆ ಕೊಟ್ಟಾನ ಮಗ ದೇವ್ರು? ಇಲ್ಲೋ ಮಗ, ನಾನು ನಿನ್ ತಾಯಿದೇನೋ, ನೀ ನನ್ ಮಗ ಅದಿ. ನೀ ನನ್ 2 ಕಣ್ ತೆಗಿಲಿಕ್ಕೆ ಸಾಧ್ಯಿಲ್ಲೋ ಮಗ, ಸಾಧ್ಯಿಲ್ಲ. ಯಾರೋ ತೆಗೆದ್ರು. ಹೇ ಭಗವಂತ, ನನ್ 2 ಕಣ್ ಯಾರು ತೆಗ್ದಾರೋ ಅವ್ರದ್ದು ಒಳ್ಳೇದ್ ಮಾಡಪ್ಪ, ಅವ್ರದ್ದು ಚಲೋ ಮಾಡು. ಇನ್ನಾದ್ರೂ ನನ್ 2 ಕಣ್ ತೆಗ್ದಿದ್ ನೋಡಿ ಮಂದಿ ಭಿಕ್ಷಾ ನನ್ ಜಾಸ್ತಿ ಹಾಕ್ತಾರೋ. ನನ್ ಮಗನ ಹೊಟ್ಟೆ ತುಂಬಾ ಊಟ ಮಾಡಿಸ್ಬೋದು. ಭಗವಂತ ಅವ್ರದ್ದು ಒಳ್ಳೇದ್ ಮಾಡಪ್ಪ, ಅವ್ರದ್ದು ಒಳ್ಳೇದ್ ಮಾಡು. ಶಾರದಾ, ಶಾರದಾ, ಓ ಶಾರದಾ, ಹೇಳು. ನಾನ ಈ ನರಕದಿಂದ ನೀನ್ ಕರ್ಕೊಂಡು ಹೋಗ್ ಬಂದೀನಿ. ಅವ್ ಬಿಟ್ಟು ಹೋಗಿದ್ನಿ, ನೀ ಕರ್ಕೊಂಡು ಹೋಗ್ ಬಂದೀನಿ. ಹೇಳ ಶಾರದಾ, ಶಾರು ಹೇಳ. ಶಾರದಾ, ಶಾರದಾ, ನನ್ನ ಕ್ಷಮಿಸ್ಬಿಡು ಶಾರದಾ, ನಿನ್ನ ನರಕದಲ್ಲಿ ಬಿಟ್ಟು ಹೋದೆ ಶಾರದಾ. ಏನಮ್ಮ ಮಾಡ್ತೀಯ? ನಿನ್ನ ಬಾಯಲ್ಲಿ ಅವ್ವ ಅನ್ನೋ ಶಬ್ದ ನನಗೆ ಅಸಹ್ಯ ಅನಿಸುತ್ತದೆ. ಹೊಟ್ಟು
ನನ್ನ ಕ್ಷಮಿಸಿಬಿಡ್ರಿ.